ಓಕೆ, ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಸೊ ನೆನೆ ಬಂದು ಎಲ್ಲ ಸೆಟ್ಲ್ ಆಗಿಬಿಟ್ರಿ ರೂಮಲ್ಲಿ, ಸ್ನಾನ ಮಾಡಿಕೊಂಡು ಮಲ್ಕೊಂಬಿಟ್ರಿ. ಹೆವಿ ಸುಸ್ತಾಗಿತ್ತು. ಸೊ ಗಾಡಿ ನೋಡಿ ಫುಲ್ಲು ಲದಾಖ್ ಧೂಳು ಮಣ್ಣು ಎಲ್ಲ ಸೇರ್ಕೊಂಬಿಟ್ಟಿದೆ. ನೋಡಿ ನಂಬರ್ ಪ್ಲೇಟೇ ಸರಿ ಕಾಣಿಸ್ತಾ ಇಲ್ಲ. ಸೊ ನೋಡಿ ಫುಲ್ಲು ಗಲೀಜಾಗ್ಬಿಟ್ಟಿದೆ ಎಲ್ಲ ಸುತ್ತೂ. ಪ್ಲಸ್ ಚೈನ್ ಗೀನ್ ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಅದಕ್ಕೆ ಈಗ ವಾಶಿಗೆ ತೊಗೊಂಡೋಗ್ತಾಯಿದ್ದೀನಿ ಕವಾಸಾಕಿಲೇನೆ. ಸೊ ಕವಾಸಾಕಿಲೇನೆ ವಾಶ್ ಮಾಡ್ಸೋಣ ಅಂತ ತೊಗೊಂಡೋಗ್ತಾಯಿದ್ದೀನಿ. ಸೊ ಈಗ ಹೋಗಿ ವಾಶ್ ಮಾಡಿಸ್ಕೊಂಡು ಚೈನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಮತ್ತು ತಿರ್ಗಾ ಚೈನ್ಗೆ ಇದನ್ನು ಚೈನ್ ಸ್ಪ್ರೇ ಎಲ್ಲ ಅವರೇ ಹಾಕ್ಕೊಡ್ತಾರೆ ನೀಟಾಗಿ. ಸೊ ಆ್ಯಕ್ಚುಲಿ ನಾನು ಹಂಗೆ ತರೋಣ ಅಂದ್ಕೊಂಡೆ, ಬಟ್ ಬೇಡ ಯಾಕೆ ಬೇಕು, ಸೊ ಕ್ಲೀನ್ ಮಾಡಿಸ್ಬಿಡೋಣ ನೀಟಾಗಿರಲಿ ಅಂದ್ಬಿಟ್ಟು ಸರಿ ಅಂತ ಅಪಾಯಿಂಟ್ಮೆಂಟ್ ಬುಕ್ ಮಾಡಿ ಹೋಗ್ತಾಯಿದ್ದೀನಿ. ಸೊ ನಿನ್ನೆ ಮಾತ್ರ ಒಂದು ಒಳ್ಳೆ ರೈಡ್ ಆಯಿತು. ಫುಲ್ಲು ಈ ಘಾಟ್ ಸೆಕ್ಷನಲ್ಲಿ ಫುಲ್ಲು ಬಗ್ಸೋಕ್ಕಾಗಲಿಲ್ಲ, ಬಟ್ ಇಲ್ಲಿವರೆಗೂ ಅಷ್ಟೇ ಆಗಿದ್ದು. ಲಗೇಜ್ ಬೇರೆ ಇತ್ತಲ್ಲ, ಭಯ. ಆಮೇಲೆ ಇಂಥ ಟೈಮಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅನ್ನೋ ಸುಮ್ಮನೆ ತೊಂದರೆ. ಅದಕ್ಕೋಸ್ಕರ ಹೆಂಗೆ ಬೇಕು ಹಂಗೆ ನಿಧಾನಕ್ಕೆ ಎಷ್ಟಾಗುತ್ತೋ ಅಷ್ಟು ಬ್ಯಾಲೆನ್ಸ್ ಆಗಿ ಕಂಟ್ರೋಲ್ಡಾಗಿ ಬಂದೆ ಎಲ್ಲ ಕಡೆನೂ. ಸೊ ಸಾಕು, ಒಳ್ಳೆ ಮೈಲೇಜ್ ಆಲ್ಮೋಸ್ಟ್ 20 ಬಂದಿದೆ. ಅಂದರೆ 19ರಿಂದ 20. ಒಂದೊಂದು ಕಡೆ 19 ಬಂದಿದೆ, ಒಂದು ಕಡೆ 18 ಬಂದಿದೆ, ಒಂದು ಕಡೆ 20 ಬಂದಿದೆ. ಸೊ ಈ ರೈಡಲ್ಲಿ ಕಂಪ್ಲೀಟ್ ನಾನು ಮೈಲೇಜ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡೇ ಬಂದೆ, ಒಂದೊಂದು ಟ್ರಿಪ್ಗೂ ಒಂದೊಂದು ಇದಕ್ಕೂ ನೀಟಾಗಿ. ಆಮೇಲೆ ಪೆಟ್ರೋಲ್ ಹಾಕ್ಸೋದ್ರಿಂದ ಇನ್ನೊಂದು ನೆಕ್ಸ್ಟ್ ಸ್ಟಾಪಲ್ಲಿ ಹೋಗಿ ಪೆಟ್ರೋಲ್ ಫಿಲ್ ಮಾಡ್ತೀನಲ್ಲ, ಅದು ಇದು ಎಲ್ಲ ಡೇಟಾ ತೊಗೊಂಡ್ರೆ ನನಗೆ ಆಲ್ಮೋಸ್ಟ್ 18ರಿಂದ 20ವರೆಗೂ ಕೊಟ್ಟಿದೆ ಮೈಲೇಜು. ಪ್ಲಸ್ ಗಾಡಿ ಓಡ್ಸೋಕ್ಕೆ ಮಾತ್ರ ಚಿಂದಿ ಗೈಸ್, ಹೇಳ್ತಾಯಿದ್ದೀನಿ. ಒಟ್ಟಲ್ಲಿ ಟೂರಿಂಗಿಗೆಲ್ಲ ಇದು ಪ್ರತಿಯೊಂದಕ್ಕೂ. ನೀವೊಂದು ಕಾಫಿ ರೈಡು, ಒಂದು ಬ್ರೇಕ್ಫಾಸ್ಟ್ ರೈಡು, ಸಿಟಿಲೇ ಎಲ್ಲಾದರೂ ಓಡಿಸ್ತೀರಾ ಅಥವಾ ಲೈಟಾಗಿ ಎಲ್ಲಾದರೂ ದೂರ ಹೋಗ್ತೀರಾ ಅಥವಾ ಈ ಥರ ಲಾಂಗ್ ರೈಡ್ಸ್ ಬರ್ತೀರಾ ಅಂತಂದ್ರೂ ಒನ್ ಆಫ್ ದಿ ಬೆಸ್ಟ್ ಗಾಡಿ ಅಂತಲೇ ಹೇಳ್ಬೋದು. ಬಟ್ ಅದೇ ಮೇಂಟೆನೆನ್ಸ್ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಏನಾಯಿತು ಅಂತಂದರೆ ಬನ್ನಿ ಮಾತಾಡಿಕೊಂಡು ಹೋಗೋಣ ಅಲ್ಲಿವರೆಗೂ. ಫಸ್ಟ್ ಮ್ಯಾಪ್ ಹಾಕ್ಬಿಡೋಂತೇಳಿ. ಸೊ ಅದೇ ಮೇಂಟೆನೆನ್ಸ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ನೀವೇನಾದರೂ ಲಾಂಗ್ ಟೂರಿಂಗ್ ಮಾಡ್ತೀರಾ ಅಂತಂದರೆ ಅಪಾರ್ಟ್ ಫ್ರಮ್ ನಿಮ್ಮ ನಾರ್ಮಲ್ ಪೆಟ್ರೋಲು ಮತ್ತು ರೂಮು, ಫುಡ್ ಎಕ್ಸ್ಪೆನ್ಸಸ್ ಬಿಟ್ಟು ಗಾಡಿ ಒಂದು ಎಕ್ಸ್ಟ್ರಾ ಏನಂತಂದರೆ ಈ ಸರ್ವಿಸ್ದು ಮತ್ತು ಇನ್ಶೂರೆನ್ಸು. ಈ ಟೈಮ್ಗೆ ಇನ್ಶೂರೆನ್ಸ್ ಬಂದಿದ್ದು ನನ್ನ ಬ್ಯಾಡ್ ಲಕ್ಕು, ಏನು ಮಾಡೋಕ್ಕಾಗಲ್ಲ. ರೈಡ್ ಜೊತೆಗೆ ಯೂಶ್ವಲಿ ಒಂದು ಸರ್ವಿಸ್ ಆದರೂ ಬೇಕಾಗುತ್ತೆ. ಸೊ ಸರ್ವಿಸು, ಬ್ರೇಕ್ ಪ್ಯಾಡ್ಸ್ ಎಲ್ಲ ಒಂದು ಚೇಂಜ್ ಮಾಡಿಸ್ಕೊಬಿಟ್ರೆ ಅದೊಂದು ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಷ್ಟು ಬಿಟ್ಟರೆ ಗಾಡಿ ಮಾತ್ರ ಬಾಂಬ್ ಆಗಿದೆ ಓಡ್ಸೋಕ್ಕೆ. ಎಲ್ಲ ಫೀಲು ಸೂಪರಾಗಿದೆ. ನೋ ಸ್ಟ್ರೈನ್. ಪ್ಲಸ್ ಆಫ್ರೋಡಿಂಗಲ್ಲೂ ಓಕೆ, ತಕ್ಕಮಟ್ಟಿಗೆ ಪರ್ಫಾರ್ಮ್ ಮಾಡುತ್ತೆ. ತಕ್ಕಮಟ್ಟಿಗೆ ಅಂತಂದರೆ ಲೈಕ್ ನಾನು ಹೇಳ್ತಾ ಇರೋದು ಇನ್ ಟರ್ಮ್ಸ್ ಆಫ್ ಗ್ರೌಂಡ್ ಕ್ಲಿಯರೆನ್ಸು. ಸೊ ನಾನು 1-2 ಕಡೆ ಮಾತ್ರ ಸ್ವಲ್ಪ ಟಚ್ ಆಯಿತು. ಅದು ಬಿಟ್ಟರೆ ಇನ್ನೆಲ್ಲ ಓಕೆ. ಬಟ್ ಲದಾಖ್ ಇಸ್ ಒಂಥರ ಏನಾಗ್ಬಿಟ್ಟಿದೆ ಅಂತಂದರೆ, ಈಗ ಲದಾಖು ಫುಲ್ಲು ಟರ್ನ್ ಆಗಿಬಿಟ್ಟಿದೆ ಇಂಟು ಟಾರ್ಮ್ಯಾಕು. ಮುಂಚೆ ಆದರೂ ನಿಮಗೆ ಎಲ್ಲಾದರೂ ಆಫ್ ರೋಡ್ ಸಿಗ್ತಾಯಿತ್ತು, ಬಟ್ ಇವಾಗೆಲ್ಲ ಕಂಪ್ಲೀಟ್ ಟಾರ್ಮ್ಯಾಕ್ ಆಗಿಬಿಟ್ಟಿದೆ. ಸೊ ಅದೊಂದು ಏನೋ ಒಂಥರ ಬೇಜಾರು ಅನಿಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಅಲ್ಲಿರೋರಿಗೆ ಅದು ಅವಶ್ಯಕತೆ ಜಾಸ್ತಿ. ಬೈಕರ್ಸ್ ಪಾಯಿಂಟ್ ಆಫ್ ವ್ಯೂ ಅಂತ ನೋಡಿಕೊಂಡ್ರೆ ಎಸ್, ಅದು ಟಾರ್ಮ್ಯಾಕ್ ಬಂದಿರೋದು ಸ್ವಲ್ಪ ಬೇಜಾರಾಗುತ್ತೆ. ಆಫ್ ರೋಡಿಂಗ್ ಇತ್ತು ಅಂತಂದ್ರೆ ಅದಕ್ಕೋಸ್ಕರನೇ ಎಲ್ಲ ಹಿಮಾಲಯನ್ನು ಮತ್ತು KTM 390, ಎಕ್ಸ್ಪಲ್ಸು ಈ ಗಾಡಿಗಳು ತೊಗೊಳೋದೇ ಜಾಸ್ತಿ. ಲದಾಖ್ ಟ್ರಿಪ್ ಮಾಡೋಣ, ಒಳ್ಳೆ ಲದಾಖ್ ರೈಡ್ ಮಾಡೋಣ ಅಂದ್ಬಿಟ್ಟು. ಬಟ್ ಇವಾಗ ಹೆಂಗಾಗ್ಬಿಡುತ್ತೆ ಅಂತಂದರೆ ಫುಲ್ ಟಾರ್ಮ್ಯಾಕು. ನೀವು ಡುಕಾಟಿ ತಂದ್ರೂ ಆರಾಮಾಗಿ ಓಡಾಡಿಸ್ಬೋದು ಬ್ರೋ, ಅಷ್ಟು ಟಾರ್ಮ್ಯಾಕ್ ಆಗಿಬಿಟ್ಟಿದೆ ಎಲ್ಲ ಕಡೆ. ಸೊ ಅದೊಂದು ಬೇಜಾರು ಬಿಟ್ಟರೆ, ಸೊ ಲದಾಖ್ ವಿಲ್ ಆಲ್ವೇಸ್ ಬಿ ಲದಾಖ್. ಸೊ ಅದು ಯಾವತ್ತೂ ಡ್ರೀಮ್ ಡೆಸ್ಟಿನೇಷನ್ ಆಗೇ ಇರುತ್ತೆ ಎಲ್ಲರಿಗೂ. ಎಷ್ಟೇ ರೋಡ್ ಆಗಲಿ, ಎಷ್ಟೇ ಇದಾಗಲಿ, ವಿ ಗೋ ಫಾರ್ ವ್ಯೂಸ್ ಮತ್ತು ಅಲ್ಲಿನ ಟೆರೈನ್ಸು, ಅಲ್ಲಿನ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಹೋಗ್ತೀವಿ. ಟಾರ್ಮ್ಯಾಕ್ ಆಗಲಿ ನಾರ್ಮಲ್ ರೋಡ್ ಆಗಲಿ. ಈಗೇನಂತಂದರೆ ಲೈಕ್ ತುಂಬ ಜನ ಹೋಗ್ಬೋದು. ಲೈಕ್ ಮುಂಚೆ ಆದರೆ ಕೆಲವರು ಅಯ್ಯೋ ಹೆವಿ ಟೆರೈನಪ್ಪ, ಆಫ್ ರೋಡು ಬೇಡ, ಬೈಕು ನಾವು ಕಾರಲ್ಲೇ ಹೋಗಿ ಬರ್ತೀವಿ ಅಥವಾ ಅಲ್ಲೋಗಿ ಹೈಯರ್ ಮಾಡ್ಕೋತೀವಿ, ಅದು ಏನೋ ಕ್ಯಾಬ್ ಏನಾದರೂ ಅಂತ ಅನ್ಕೊತಾಯಿದ್ರು. ಬಟ್ ಇವಾಗ ನಾರ್ಮಲ್ ಬೇಸಿಕ್ ರೈಡ್ರು ಅಥವಾ ಅಮೆಚೂರು ಈಗ ಕಲ್ತಿರೋವ್ರಿಗೂ ಅಥವಾ ಯಾವತ್ತೂ ಗಾಡಿ ಓಡಿಸಿಲ್ಲ, ಒಂದು ಸರಿ ಲದಾಖ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಬೈಕಲ್ಲಿ ಅನ್ನೋರಿಗೆಲ್ಲ ಇಟ್ಸ್ ಎ ಗುಡ್ ಟೆರೈನ್ ಇವಾಗ. ಸೊ ವಾಟರ್ ವಾಶ್ ಮಾಡಿಸ್ಕೊಂಡು ಬನ್ನಿ. ವಾಟರ್ ವಾಶು ಮತ್ತು ಚೈನ್ ಕ್ಲೀನ್ ಎಲ್ಲ ಮಾಡಿಸ್ಕೊಂಡು ನಾಳೆಯಿಂದ ಬೆಂಗಳೂರಿಗೆ ರೆಡಿ ಆಗೋದು. ಸೊ ಮೋಸ್ಟ್ ಪ್ರಾಬಬ್ಲಿ ಯೂಟ್ಯೂಬ್ ವೀಡಿಯೋನ ನಾನು ಚಂಡೀಗಢಲ್ಲೇ ಎಂಡ್ ಮಾಡ್ತೀನಿ. ಸೊ ಇನ್ನೇನಿದ್ರು ಬರೋ ಟಾರು ರಸ್ತೆ ಬರೋ ಒಂದು 2,500 ಕಿಲೋಮೀಟ್ರ್ ಸ್ಟ್ರೈಟ್ ಡ್ರೈವ್ ಇರುತ್ತೆ. ಬಟ್ ಆದರೂ ನಾನು ಆ ಒಂದು ವೀಡಿಯೋಸ್ನ ಅಂದರೆ ಲೈಕ್ ಚಂಡೀಗಢದಿಂದ ಬೆಂಗಳೂರು ವೀಡಿಯೋಸು ಕಂಪ್ಲೀಟ್ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಇನ್ಸ್ಟಾಗ್ರಾಮ್ಗೆ ಕಂಟೆಂಟ್ ಮಾಡ್ಕೋತೀನಿ. ಇನ್ಸ್ಟಾಗ್ರಾಮಲ್ಲಿ ಆದರೆ ನಿಮಗೆ ಸಣ್ಣ ಬಿಟ್ಟು ಹಾಕ್ಬೋದು, 2 ಮಿನಿಟ್ಸು. ಆ ಟೈಮಲ್ಲಿ ಏನೇನು ಆಗಿರುತ್ತೋ ಅದನ್ನು ಮಾತ್ರ ಹಾಕ್ಬೋದು.
ನೀವು ಯೂಟ್ಯೂಬಲ್ಲಿ ಆತದಂದರೆ ನಿಮಗೆ ಏನಂದರೆ 20-25 ಮಿನಿಟ್ಸ್ ಕಂಟೆಂಟ್ ಬೇಕಾಗುತ್ತೆ. ಬಟ್ ನನಗೆ ಗೊತ್ತಿರೋಂಗೆ ಬರೀ ರೋಡೇ ಇರುತ್ತೆ, ಇನ್ನೇನಿರಲ್ಲ. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಬರೀ ಇನ್ಸ್ಟಾಗ್ರಾಮ್ಗೆ ರೆಕಾರ್ಡ್ ಮಾಡ್ಕೋತೀನಿ. ಯೂಟ್ಯೂಬ್ಗೆ ಮೋಸ್ಟ್ ಪ್ರಾಬಬ್ಲಿ ಟುಡೇ ವಿಲ್ ಬಿ ದಿ ಎಂಡ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್. ಎಲ್ಲ ನಿಮ್ಮ ಸಪೋರ್ಟ್ಗೆ ನನ್ನ ಧನ್ಯವಾದಗಳು. ಸೊ ಇದೇ ಥರ ಎಲ್ಲ ಕನ್ನಡ ಮೋಟೋ ಬ್ಲಾಗರ್ಸು ಮತ್ತು ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾಯಿರಿ. ಒಟ್ಟಿನಲ್ಲಿ ಈ ಥರ ರೈಡ್ಸ್ಗಳು ಬರ್ತಾ ಇರುತ್ತೆ. ನಾನಂತೂ ಈ ಗಾಡೀಲಿ 1,00,000 ಕಿಲೋಮೀಟ್ರ್ ಟೂರಿಂಗ್ ಮಾಡೋವ್ರಿಗೂ ಬಿಡೋ ನನ್ನ ಗೋಲು, ಮ್ಯಾನಿಫೆಸ್ಟೇಷನ್ ಅದೇ. ಸೊ ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇದೆ. ಸೊ ಅದಕ್ಕೆಲ್ಲ ಅದೆಲ್ಲ ರೈಡ್ದು ಜರ್ನಿದು ನಾನು ವೀಡಿಯೋಸ್ ಹಾಕ್ತಾಯಿರ್ತೀನಿ. ನಿಮ್ಮ ಸಪೋರ್ಟ್ ಬೇಕು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಬೆಲ್ಲೈಕನ್ ಒತ್ತಿಬಿಡಿ. ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾಯಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಫಾಲೋ ಮಾಡ್ಕೊಳ್ಳಿ. ಗಾಡಿ ಸರ್ವಿಸ್ ಎಲ್ಲ ಮಾಡಿಸ್ಕೊಂಡು ಪ್ಲಸ್ ನಮ್ಮ ಹುಡುಗರು ಯಾರ್ಯಾರು ಬಂದಿದ್ದು ಜೊತೆಗೆ ಎಲ್ಲರೂ ಇನ್ನೊಂದು ಸರಿ ಮೀಟ್ ಮಾಡಿಸಿ, ನಿಮಗೆ ಪರಿಚಯ ಮಾಡಿಸಿ ಬೀಳ್ಕೊಡೋಣ ಈ ಒಂದು ವೀಡಿಯೋಗೆ ಅಥವಾ ಸೀರೀಸ್ಗೆ. ಆ್ಯಕ್ಚುಲಿ ಬಿಸಿಲು ಕಮ್ಮಿ ಇದೆ ಇಲ್ಲಿ. ನೆನ್ನೆಲ್ಲ ಮಳೆ ಆಯಿತು, ಬಟ್ ಹಬೆ ಅಂತೂ ಹಂಗೇ ಇದೆ. ಏನಪ್ಪ ಇಷ್ಟೊಂದು ಮರ ಇದೆ ಇಲ್ಲಿ, ಆದರೂ ಈ ಥರ ಅಂತಂದರೆ ಸ್ವಲ್ಪ ಕಷ್ಟ. ಚೈನ್ ಕ್ಲೀನಿಂಗ್, ವಾಷಿಂಗ್, ಬಸ್. ಓಕೆ, ಸೊ ವಾಷಿಂಗ್ ಎಲ್ಲ ಆಗಿದೆ ನೀಟಾಗಿ. ಚೈನ್ಗಿನೆಲ್ಲ ಕ್ಲೀನ್ ಮಾಡಿಕೊಟ್ಟಿದ್ದಾರೆ. ಸೊ ಅಲ್ಲಿ ಏನೋ ಸೌಂಡು. ಓಕೆ, ಸೊ ವಾಷಿಂಗ್ ಎಲ್ಲ ಆಗಿದೆ. ಸೊ ಚೈನು ಕ್ಲೀನ್ ಮಾಡಿಕೊಟ್ಟಿದ್ದಾರೆ ನೀಟಾಗಿ. ಸ್ಪ್ರೇಗೆ ಎಲ್ಲ ಹಾಕ್ಕೊಟ್ಟಿದ್ದಾರೆ. ಇದೇನು ಸೆಂಟ್ರಿಗೆ ಹಾಕೇ ಇಲ್ಲ ಇವರು, ಈ ಸೈಡ್ ಹಾಕೇ ಇಲ್ಲ. अभी वॉशिंग मत करना, सिर्फ चेन लूप करके दे देना बस. मुझे टाइम हो रहा है, इधर ही लेके आके करने के लिए बोल दो, उधर मत. ಏನು ಗುರು ಸೌಂಡ್ ಇದು. ಅವಾಗಿಂದ ಕಿವಿಗೆ ಒಳ್ಳೆ ರೋದನೆ. 11 ಗಂಟೆಗೆ ಬಂದಿದ್ದು, 3 ಗಂಟೆ ಕೊಟ್ಟನು ಟೈಮು. 3 ಸುಮ್ಮನೆ ಆಚೆ ಎಲ್ಲಾದರೂ ಮಾಡಿಸ್ಕೋಬೇಕಾಗಿತ್ತು. ठीक है यार, चलता हूँ. थोड़ा देख के करना सीखने बोला. 1700-800 चार्ज करते हैं ना, तो उतना में तो एटलीस्ट थोड़ा पता नहीं वो ना कावासाकी अगर सर्विस करवाते तो डिजिटली कंप्यूटर नहीं मैं पैसे की बात नहीं कर रहा हूँ, सर्विस का बात कर रहा हूँ, वाशिंग का और चेन स्प्रे का. ओके, थैंक यू. ಓಕೆ, ಸೊ ವಾಷಿಂಗ್ ಎಲ್ಲ ಆಯಿತು. ಸ್ವಲ್ಪ ಅಲ್ಲಿ ಸರಿಗೆ ಮಾಡಿರಲಿಲ್ಲ. ಬಟ್ ನನ್ನ ಮಕ್ಕಳು 1,700 ರೂಪಾಯಿ ತೊಗೊತಾರೆ ಚೈನ್ ಸ್ಪ್ರೇ ಮತ್ತು ಇದಕ್ಕೆ. ಅಟ್ಲೀಸ್ಟ್ ಅಷ್ಟಾದರೂ ನೀಟಾಗಿ ಮಾಡಿಕೊಡ್ಬೇಕಲ್ಲ. ಸೊ ಅಟ್ಲೀಸ್ಟ್ ಬೇರೆ ಕಡೆ ಎಲ್ಲಾದರೂ ನಾವು ವಾಷಿಂಗ್ ಮಾಡಿಸ್ಕೊಂಡ್ರೆ 500 ರೂಪಾಯಿ ಕೊಟ್ರು ಒಂದು ಪುಟಲೇನಿದು ಚೈನ್ ಸ್ಪ್ರೇ ತೊಗೊಂಡ್ರು ಆರಾಮಾಗಿ ಅಲ್ಲೇ ಮುಗಿದೋಯ್ತು. 10 ಸರಿ ಹಾಕೋಬೋದು ಚೈನ್ ಸ್ಪ್ರೇನ. ನಾನು ಸುಮ್ಮನೆ ಆಚೆ ಮಾಡಿಸಿದ್ರೆ ಸ್ವಲ್ಪ ಸೆನ್ಸರ್ಗಳು ಅವು ಇವು ಎಲ್ಲ ಅವ್ರಿಗೆ ವಾಶ್ ಮಾಡೋಕ್ಕೆ ನೀಟಾಗಿ ಸ್ಪ್ರೇ ಏನು ಮಾಡಿಬಿಡ್ತಾರೆ, ಈ ಸೆನ್ಸರ್ಗಳು ಮತ್ತು ವಯರ್ಸ್ಗಳು ಈ ಕಡೆ ಎಲ್ಲ ಜೋರಾಗಿ ಹೊಡೆದ್ಬಿಡ್ತಾರೆ. ಇವರಾದರೆ ನೋಡ್ಕೊಂಡು ಮಾಡ್ತಾರೆ ಅಂದ್ಬಿಟ್ಟು ಇವ್ರ ಹತ್ರ ಕೊಡೋದು. ಇವರು ಅದೇ ಗೋಳೆ ಅನ್ಕೊತೀನಿ. ಬೇಡ ಬಿಡಿ, ಇನ್ಮೇಲೆ ನಾರ್ಮಲಾಗಿ ಎಲ್ಲದನ್ನು ಒಂದು ಕಡೆ ನೋಡ್ಕೋಬೇಕು. ಇಲ್ಲ ನಾವೇ ವಾಶ್ ಮಾಡ್ಕೋಬೇಕು ಬೆಸ್ಟು. ಮನೇಲಿ ಫ್ರೀ ವಾಟ್ರ್, ಹೆಂಗೂ ನಮ್ಮ ಮನೇಲಿ ವಾಟರ್ ಫಿಲ್ಟ್ರದ್ದು ನೀರು ಬರುತ್ತಲ್ಲ, ಅದನ್ನು ನಾವು ವೇಸ್ಟ್ ಮಾಡಲ್ಲ. ಅದು ನೀಟಾಗಿ ಒಂದು ಬಕೆಟಲ್ಲಿ ಹಾಕ್ಕೊಂಡು ಅದನ್ನು ಯೂಸ್ ಮಾಡ್ಕೊತೀವಿ. ಅದೇ ನೀರಲ್ಲೇ ತೊಳ್ಕೊಂಬಿಡೋದ್ರೆ ಬೆಸ್ಟು. ಓಕೆ, ಸೊ ವಿ ಆರ್ ಮೂವಿಂಗ್ ಚಂದಿಗಾಡಿಂದ ಡೈರೆಕ್ಟ್ ಬೆಂಗಳೂರು. ಇವಾಗ ಬ್ಯಾಕ್ ಟು ಡ್ರೈ ವೆದರ್. ಸೊ ಈಗ ಚಂಡೀಗಢ ಸಿಟಿ ದಾಟಬೇಕು. ಓಕೆ, ಸೊ ರಾತ್ರಿ ಏನಾಯಿತು ಅಂದರೆ ಎಲ್ಲ ಮುಗಿಸ್ಕೊಂಬಂದು ಗಾಡಿ ಸರ್ವಿಸ್ ಎಲ್ಲ ಮಾಡಿಸಿ ಪಾರ್ಟಿ ಮಾಡಿ ಮಲ್ಕೊಂಬಿಟ್ರಿ. ಇವತ್ತು ಬೆಳಗ್ಗೆ ಸ್ವಲ್ಪ ಲೇಟಾಗಿ ಎದ್ರಿ. ಅದಕ್ಕೆ ನಾಷ್ಟ ಗಿಷ್ಟೆಲ್ಲ ಮುಗಿಸ್ಕೊಂಡು 9 ಗಂಟೆಗೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಈಗ. ಇವತ್ತು ನಮ್ಮ ಟಾರ್ಗೆಟ್ ಇರೋದು ಗ್ವಾಲಿಯರು. ಬಟ್ ಆ್ಯಕ್ಚುಲಿ ಬೇಗನೆ ಬಿಡಬೇಕಾಗಿತ್ತು. ಬಟ್ ಏನೇವೋ ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ಅಂದ್ಬಿಟ್ಟು ಪರವಾಗಿಲ್ಲ, ನಿದ್ದೆ ಸ್ವಲ್ಪ ನೀಟಾಗಿ ಮಾಡಿಕೊಂಡು ಹೊರಟಿದ್ದೀವಿ. ಸೊ ಯೂಟ್ಯೂಬ್ ವೀಡಿಯೋ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿಗೆ ಲಾಸ್ಟ್ ಅಂತ ಅವಾಗೆ ಹೇಳಿದ್ದೆ ನಾನು ನಿಮಗೆ. ಸೊ ಯೂಟ್ಯೂಬ್ನ ಇಲ್ಲಿಗೆ ಲಾಸ್ಟ್ ಮಾಡೋಣ. ಆ್ಯಕ್ಚುಲಿ ತಡೀರಿ, ಎಲ್ಲರೂ ಒಂದ್ಸರಿ ಪರಿಚಯ ಮಾಡಿಸ್ಬಿಟ್ಟು ಆಮೇಲೆ ಯೂಟ್ಯೂಬ್ ವೀಡಿಯೋನ ಲಾಸ್ಟ್ ಮಾಡ್ತೀನಿ. ಓಕೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ಹೈದ್ರಾಬಾದಲ್ಲಿದ್ದೀವಿ. ಸೊ ಆ್ಯಕ್ಚುಲಿ ನಾನು ಚಂಡೀಗಢಲ್ಲೇ ವೀಡಿಯೋ ಎಂಡ್ ಮಾಡ್ತೀನಿ ಅಂದಿದ್ದೆ. ಬಟ್ ಅಲ್ಲಿ ಎಲ್ಲರನ್ನೂ ಮೀಟ್ ಮಾಡಿಸಿ ಪರಿಚಯ ಮಾಡಿಸೋಕ್ಕೆ ಟೈಮ್ ಆಗಲಿಲ್ಲ. ಅಲ್ಲಿ ಇಲ್ಲಿ ಮುಂದೆ ಹೋಗೋದು ಹಿಂದೆ ಹೋಗೋದು ಆ ಬಿಸಿಲಿಗೆ ಸರಿಗೆ ಇದು ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೈದ್ರಾಬಾದಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಇನ್ನೊಂದೇನಂತಂದರೆ, ನಿನ್ನೆ ನಮ್ಮ ಎಲ್ಲರದು ಆಲ್ಮೋಸ್ಟ್ ಎಲ್ಲರದು ಹೈಯೆಸ್ಟ್ ಕಿಲೋಮೀಟ್ರು ಕ್ಲಾಕ್ ಮಾಡಿರೋದು ಒನ್ ಡೇಗೆ 1160 ಅಲ್ಲ, 1160 ಚಿಲ್ಲರೆ. ಸೊ ನಾನಾಗಲಿ, ಸಿ ಕೆ, ನಮ್ಮ ರಾಮಕೃಷ್ಣ ಬೈ, ಮತ್ತು 9 ಟೈಮ್ ಚಾಂಪಿಯನ್ ನ್ಯಾಷನಲ್ ಚಾಂಪಿಯನ್ ಮೋಟೋಕ್ರಾಸ್ ಮತ್ತು ರ್ಯಾಲಿ ಯುವಕುಮಾರ್ ಅವರು, ಮತ್ತು ನಮ್ಮ ಬಾಸ್ಕಿ ಟ್ರಯಾಂಪ್ ಟೈಗರ್.
ಸೊ ಇಷ್ಟು ಜನ ನಾವು ಮತ್ತು ಇನ್ನೊಂದು ಕೆ ಟಿ ಎಮ್. ಸೊ ಇಷ್ಟು ಜನ 1160 ಕಿಲೋಮೀಟ್ರ್ ಕ್ಲಾಕ್ ಮಾಡಿ ಒಂದಿನಕ್ಕೆ. ನಂದು ಎಷ್ಟು, ಸಿ ಕೆದು ಎಷ್ಟು, ಎಲ್ಲರದು ಎಷ್ಟು ಸೊ ಕ್ಲಾಕ್ ಮಾಡಿ ಹೈದರಾಬಾದಿಗೆ ಬಂದು ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ನಿನ್ನೆಲ್ಲ, ಜಾಸ್ತಿ ರೆಸ್ಟ್ ತೊಗೊಂಬಿಟ್ರಿ. ಸೊ ಅದಕ್ಕೆ ಇವಾಗ ನಮ್ಮ ಲದಾಖ್ ರೈಡ್ನ ಇಲ್ಲಿಗೆ ಎಂಡ್ ಮಾಡೋಣ ಅಂತ. ಹೈದರಾಬಾದಿಂದ ಇವಾಗ 500 ಕಿಲೋಮೀಟ್ರ್ ಇದೆ, ಸೀದಾ ಮನೆಗೆ ಹೋಗಿ ಪಾಚ್ಕೊಂಬಿಡೋದೆ. ಸೊ ನನ್ನ ಜೊತೆ ಬಂದಿದ್ದು ಸಿ ಕೆ, ನನ್ನ ಜೊತೆ ಅಲ್ಲ ಆ್ಯಕ್ಚುಲಿ ಸಿ ಕೆ ಜೊತೆ ನಾನು ಹೋಗಿದ್ದು. ಫಸ್ಟ್ ಆಫ್ ಆಲು ನಂದು ಸೋಲೋ ಇತ್ತು, ಬಟ್ ಸಿ ಕೆ ಸಿಕ್ಕಿ ಅದಂಗೆ ಗ್ರೂಪ್ ರೈಡ್ ಆಗೋಯ್ತು. ಸೊ ಸಿ ಕೆ ಸಂಸ್ಕಾರ ಎಲ್ಲ ಮಾಡಿಸಿದ್ರು, ಥ್ಯಾಂಕ್ ಯು ವೆರಿ ಮಚ್. ಸಂಸ್ಕಾರ ಪ್ಲಾನೇ ಇರಲಿಲ್ಲ ಅಂತೂ ಇಂದು ನನ್ನ ಕನಸಲ್ಲಿ. ಬಟ್ ನಮ್ಮ ಲಡಾಖ್ ರೈಡಲ್ಲಿ ಸಂಸ್ಕಾರ ಚೆನ್ನಾಗಿದೆ, ನನಗೆ ಇಷ್ಟ ಆಗಿದೆ. ಆ್ಯಕ್ಚುಲಿ ಸಂಸ್ಕಾರ ಚೆನ್ನಾಗಿದ್ದು, ಬಟ್ ಆ್ಯಕ್ಚುಲಿ ಏನಂದರೆ ಉಮ್ಲಿಂಗ್ಲ ಒಂದು ಮಾಡಿಬಿಟ್ಟಿದ್ದಿದ್ರೆ ನಮ್ಮ ರೈಡಲ್ಲಿ ಅದೊಂದು ನಮಗೆ ಇವಾಗ ಸದ್ಯಕ್ಕೆ ಬೇಜಾರು ಅನಿಸಿದ್ದು ಅದೊಂದೇ, ಉಮ್ಲಿಂಗ್ಲ ಒಂದೇ. ಕಾರ್ದುಂಗ್ಲ ಮಿಸ್ ಆಗಿದ್ರು ಟೆನ್ಷನ್ ಇರ್ತಾರಲ್ಲ, ಬಟ್ ಉಮ್ಲಿಂಗ್ಲ ಮಾಡಬೇಕಾಯ್ತು. ಇನ್ನೊಂದು ನಾನು ಎಸ್ಪೆಷಲಿ ಝೀನೇನಲ್ಲಿ ಉಮ್ಲಿಂಗ್ಲ ಮಾಡಬೇಕಾಯ್ತು ಅನ್ನೋದೊಂದು ತುಂಬ ಆಸೆ ಇಟ್ಕೊಂಡಿದ್ದೆ, ಬಟ್ ಅದಾಗಲಿಲ್ಲ. ಪರವಾಗಿಲ್ಲ, ಇದು ಆಗ್ತಾ ಇರುತ್ತೆ, ನೆಕ್ಸ್ಟ್ ಟೈಮ್ ಮಾಡೋಣ. ಸೊ ನಮ್ಮ ಜೊತೆ ಇವಾಗ ಸಿ ಕೆ ರೈಡಿಗೆ ಬಂದಿದ್ದು. ಹೆಂಗಿತ್ತು ಬ್ರೋ? ನನ್ನ ಜೊತೆ ಆ್ಯಕ್ಚುಲಿ ಫಸ್ಟ್ ಟೈಮ್ ರೈಡ್ ಮಾಡ್ತಾ ಇರೋದು ಅದನ್ನು ಇಷ್ಟು ದಿವಸ ಲಾಂಗ್ ರೈಡು ಮಾಡ್ತಾ ಇರೋದು ಫಸ್ಟ್ ಲಾಂಗ್ ರೈಡ್. ಸೊ ಸಕಲಾಗಿತ್ತು ರೈಡ್, ಅಂತೂ ಸೂಪರ್ ಆಗಿತ್ತು. ಏನಂತಂದರೆ ಈ ರೈಡಲ್ಲಿ ನಾವು ಮೇಯ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ವಿ ಅಂದರೆ ಸ್ವಲ್ಪ ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ಎಕ್ಸ್ಪ್ಲೋರ್ ಪ್ಲೇಸಸ್ನ ಅಂದರೆ ಇವಾಗ ಮೇನ್ ಪಾಸಸ್ ಆಗಿರ್ಬೋದು, ಲೊಕೇಶನ್ಸ್ ಆಗಿರ್ಬೋದು ಎಲ್ಲ ನೋಡಿರ್ತಾರೆ. ಬಟ್ ಈ ಸತಿ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಝನ್ಸ್ಕಾರ್ ಆ್ಯಕ್ಚುಲಿ ಅದೊಂಥರ ಅನ್ಎಕ್ಸ್ಪ್ಲೋರ್ಡ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಬೈಕರ್ಸು ಮಾತ್ರ ಹೋಗೋದು, ಅದು ಎಲ್ಲರೂ ಹೋಗಲ್ಲ ಪಾಪ. ಪ್ಯಾಕೇಜಲ್ಲಿ ಬಂದಿರ್ತಾರೆ, ಅವ್ರ ಪ್ಯಾಕೇಜಲ್ಲಿ ಇರೋದಿಲ್ಲ ಝನ್ಸ್ಕಾರು. ಸೊ ಸಪ್ರೇಟಾಗಿ ಹೋಗಬೇಕಾಗುತ್ತೆ. ಸೊ ನಾವು ಅದನ್ನು ಮಾಡಿದ್ವಿ. ನನಗೆ ಇಡೀ ಲಡಾಖ್ ಪಾರ್ಟಲ್ಲಿ ಝನ್ಸ್ಕಾರ ಇಷ್ಟ ಆಗಿದ್ದು ಒಂದು ಏನಕ್ಕೆ ಅಂತಂದರೆ ಅಲ್ಲಿ ಲ್ಯಾಂಡ್ಸ್ಕೇಪ್ ಹಂಗಿದೆ ಝನ್ಸ್ಕಾರ್ ವ್ಯಾಲಿದು. ನೀವು ಒಂದ್ಸಲಿ ವಿಸಿಟ್ ಮಾಡಲೇಬೇಕು, ರೈಡ್ ಮಾಡಲೇಬೇಕು. ಯಾರಾದರೂ ಬರ್ತೀರಾ ಅಂತ ಹೇಳಿದ್ರೆ ಬೈಕು ನೀವು ರೆಂಟ್ ತೊಗೊಂಡು ನಿಮ್ಮಷ್ಟಕ್ಕೆ ನೀವು ಹೋಗ್ಬಿಡ್ರಿ, ಆರಾಮಾಗಿ ಲೇಯಿಂದ ಆರಾಮಾಗಿ ಮಾಡ್ಬೋದು. ಸಖತ್ತಾಗಿದೆ ಝನ್ಸ್ಕಾರ್ ವ್ಯಾಲಿ. ನೀವು ಬೇರೇನೂ ಫಸ್ಟ್ ಟೈಮ್ ಮಾಡೋರು ಪಾಪ ಎಲ್ಲರೂ ಮಾಡಲೇಬೇಕು ಇಲ್ಲ ಅಂತ ಹೇಳೋದಿಲ್ಲ, ಬಟ್ ಅಷ್ಟು ಅಡ್ವೆಂಚರ್ ಎಲ್ಲೂ ಇಲ್ಲ ಇವಾಗ ಲಡಾಖಲ್ಲಿ. ಎಲ್ಲ ಕಡೆ ಟಾರ್ಮ್ಯಾಕ್ ಆಗಿದೆ. ಟಾರ್ಮ್ಯಾಕ್ ಆಗಿರೋದ್ರಿಂದ ಮೇಯ್ನ್ ಏನಾಗಿದೆ ಅಂತ ಹೇಳಿದ್ರೆ ಟೂರಿಸ್ಟ್ಗಳು ಜಾಸ್ತಿ ಆಗಿದ್ದಾರೆ. ಮೊದಲೆಲ್ಲ ಒಂಥರ ರಿಮೋಟ್ ಪ್ಲೇಸು, ಸಖತ್ ಕಷ್ಟ, ಸಖತ್ ಅಡ್ವೆಂಚರ್ ಅಂತಿತ್ತು. ಬಟ್ ಇವಾಗ ಎಲ್ಲ ಕಡೆ ಟಾರ್ಮ್ಯಾಕು ಸಖತ್ತಾಗಿರೋ ಹೈವೇಸ್ ಮಾಡಿಬಿಟ್ಟಿದ್ದಾರೆ, ಎಲ್ಲರೂ ವಿಸಿಟ್ ಮಾಡ್ಬೋದು. ಸೊ ಬೆಂಗಳೂರು ಎಲ್ಲಿಂದ ಯಾವ್ದಾದ್ರು ಹೋಗಿ, ಟಿ ಹೋಗಿ, ಕಾರ್ ಹೋಗಿ, ಏನಾದರೂ ಹೋಗಿ ಆರಾಮಾಗಿ ವಿಸಿಟ್ ಮಾಡ್ಕೊಂಬರ್ಬೋದು, ಎಂಜಾಯ್ ಮಾಡ್ಬೋದು. ಲಡಾಖ್ ಮಾತ್ರ ಏನು ಪ್ರಾಬ್ಲಮೇ ಇಲ್ಲ. ಇನ್ನೊಂದೇನಂತ, ನೀವೇನೋ ಫಸ್ಟ್ ಟೈಮ್ ಹೋಗ್ತಾಯಿದ್ರೆ ಗ್ರೂಪ್ ರೈಡ್ ಜೊತೆ ಹೋಗಿ, ಸೆಕೆಂಡ್ ಟೈಮ್ ಏನು ಹೋಗ್ತಾಯಿದ್ರೆ ನೀವೇ ಗಾಡಿ ತೊಗೊಂಡೋಗಿ. ಯಾಕಂದರೆ ಅಲ್ಲಿ ತುಂಬ ಕನ್ನಡಿಗರು ಸಿಕ್ಕಿದ್ರು ಗ್ರೂಪ್ ರೈಡಲ್ಲಿ, ತುಂಬ ಸ್ಕ್ಯಾಮ್ಗಳು ನಡೀತಾ ಇದೆ ಅಂತಲೂ ಹೇಳಿದ್ರು. ಯಾಕಂದರೆ ಈ ಜಾಗ ಕರ್ಕೊಂಡು ಹೋಗ್ತೀವಿ ಅಂತಾರಂತೆ, ಅದು ಕರ್ಕೊಂಡೋಗಲ್ಲ, ಅದೇನೋ ಪ್ರಾಬ್ಲಮ್ ಆಗಿದೆ ಅದು ಇದು ಅಂತ ಹೇಳ್ತಾರಂತೆ. ಮೇಯ್ನ್ ಏನಾಗ್ತಾಯಿದೆ ಗೊತ್ತಾ, ಇವಾಗ ಗ್ರೂಪ್ ರೈಡ್ ಅಂತ ಕರ್ಕೊಂಡು ಹೋಗ್ತಾ ಇದೆ. ಗ್ರೂಪ್ ರೈಡ್ ಆಗಿರ್ಬೋದು, ಗ್ರೂಪಿಂದ ಇದನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ, ಟ್ರಾವೆಲ್ ಪ್ಯಾಕೇಜಸ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಸ್ಟೇಸ್ ಕಮ್ಮಿ ಇದೆ, ಜನ ಜಾಸ್ತಿ ಆಗಿರೋದ್ರಿಂದ ಏನಾಗ್ತಾ ಇದೆ ಅಂದರೆ ಸ್ಕಿಪ್ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಾಗಲ್ಲ, ಅಲ್ಲಿ ಏನು ಸ್ನೋಫಾಲ್ ಆಗ್ಬಿಡಿದೆ ಇಲ್ಲ ಅಂತ ಹೇಳ್ಬಿಡ್ತಾರೆ, ಬೇರೆ ಪ್ಲೇಸಸ್ ನಿಮ್ಗೆ ಕರ್ಕೊಂಡು ಹೋಗ್ಬಿಡ್ತಾರೆ. ಬಟ್ ಏನು ಆ ಥರ ಎಲ್ಲೂ ಏನು ಪ್ರಾಬ್ಲಮೇ ಇರಲಿಲ್ಲ ನಮಗೆ. ಚಾಂಗ್ಲಾ ಪಾಸು ನಮಗೂ ಬಿಡಲ್ಲ ಅಂತ ಹೇಳಿದ್ರು, ಏನೂ ಇರಲಿಲ್ಲ. ಒಂದೆರಡು ಅವರ್ ಆದ್ಮೇಲೆ ಬಿಟ್ಟರು ಒಂದೇ 1% ಬ್ಲ್ಯಾಕ್ ಐಸ್, ಒಂದೆಲ್ಲ ಒಂದು ಕಡೆ ಮಾತ್ರ ಬ್ಲ್ಯಾಕ್ ಐಸ್ ಇತ್ತು, ಚೂರು ಕಕ್ಸಂಗ್ಲ ಇದ್ರ ಹತ್ರ ಮಾತ್ರ ಒಂದು ಸ್ವಲ್ಪ ಇತ್ತು ಅಷ್ಟೇ. ಚಾಂಗ್ಲಾ ಅದೇ ನಾವು ಗೊತ್ತು ಫಸ್ಟ್ ಹೋದಾಗ ಚಾಂಗ್ಲಲ್ಲಿ ಏನೂ ಇರಲಿಲ್ಲ, ಕರ್ದುಂಗ್ಲಾ ಬೇಡ ಅಂತ ಹೇಳ್ಬಿಟ್ಟು ಚಾಂಗ್ಲಾಗ ಏನೂ ಇರಲಿಲ್ಲ. ಸೊ ಆ ಥರ. ಆಮೇಲೆ ಇನ್ನೊಂದೇನಂತಂದ್ರೆ ಗ್ರೂಪ್ ರೈಡಲ್ಲಿ ಬಂದರೆ 30-40-50 ಜನ ಇರ್ತಾರೆ. 6 ಗಂಟೆಗೆ ಹೊರಡೋಣ ಅಂತಾರೆ, 10 ಗಂಟೆಗೆ ಕೊಡ್ತಾರೆ. ಹೌದು, ಈ ಥರ ಎಲ್ಲ ಆಗುತ್ತೆ. ಫಸ್ಟ್ ಟೈಮ್ ನೀವೇನೋ ಮಾಡಬೇಕು ಅಂತಂದರೆ ನಮ್ಮ ಹುಡುಗರೇ ಆರ್ಗನೈಸ್ ಮಾಡ್ತಾರೆ, ಶ್ರೀಹರಿ ಮಾಡ್ತಾರೆ, ತುಂಬ ಜನ ನಮ್ಮ ಮೋಟೋ ವ್ಲಾಗಿಂಗ್ ನಾಯ್ಡು ಮಾಡ್ತಾನೆ, ಆಮೇಲೆ ನಮ್ಮ ಡ್ಯೂಗಿರಿ ಮಾಡ್ತಾರೆ. ಈ ಥರ ಎಲ್ಲ ನಾವು ಏನು ಮಾಡಬೇಕು ಅಂತಂದರೆ ನಮ್ಮವರು ನಮ್ಮ ಜೊತೆ ಹೋದರೆ ಒಳ್ಳೇದು. ನೀವು ಅಲ್ಲಿ ಹೋಗಿ ಬೇರೆಯವ್ರಿಗೆ ದುಡ್ಡು ಕೊಡೋದಕ್ಕಿಂತ ನಮ್ಮವರ ಇಲ್ಲಿಂದನೇ ಕರ್ಕೊಂಡು ಹೋಗ್ತಾರೆ. ನಿಮಗೆ ಕನ್ನಡ ಎಲ್ಲ ಕನ್ನಡದವ್ರು ಇರ್ತಾರೆ, ಮಜಾ ಇರುತ್ತೆ. ಮತ್ತು ಜಾಸ್ತಿ ಈ ಪ್ಯಾಕೇಜ್ ಥರ ಇರಲ್ಲ, ಇದು ಗ್ರೂಪ್ ರೈಡ್ ಥರನೇ ಇರುತ್ತೆ. 10-15 ಜನ ಇರೋದ್ರಿಂದ ಮ್ಯಾಕ್ಸಿಮಮ್ 10 ಜನ ಕರ್ಕೊಂಡು ಹೋಗೋದಿಲ್ಲ. ಸೊ ಗ್ರೂಪ್ ರೈಡ್ ಥರ ಇರುತ್ತೆ, 15 ಅಷ್ಟೇ. 40 ಜನದಲ್ಲಿ ಯಾರು ಬಂದಿದ್ದಾರೆ, ಯಾರು ಫ್ರೆಂಡ್ ಮಾಡ್ಕೊಳ್ಳೋದು ಏನು ಇಲ್ಲ ಅಂದರೆ ಎಲ್ಲ ಕನ್ನಡದವರು ಇರ್ತಾರೆ. ಅದಕ್ಕೆ ಅಟ್ಲೀಸ್ಟ್ ನಮ್ಮ ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ. ನಮ್ಮವರು ಯಾವಾಗಾದರೂ ರೈಡ್ ಆರ್ಗನೈಸ್ ಮಾಡಿದಾಗ ನೀವು ನಮ್ಮವ್ರ ಜೊತೆ ಹೋಗಿ. ಬೇರೆಯವರು ಯಾರೋ ನಿಮಗೆ 5,000 3,000 ಕಮ್ಮಿ ಕೊಡ್ತಾರೆ ಅಂದ್ಬಿಟ್ಟು ನೀವು ಅಲ್ಲಿ ಹೋಗೋದಕ್ಕೆ ನಾವು ಒಂದು 5,000 ಜಾಸ್ತಿ ಆದ್ರೂ ಯಾರು ಕೊಡ್ತೀರ, ನಮ್ಮವ್ರಿಗೆ ತಾನೆ. ಹೌದು. ಸೊ ಆ ಥರ. ಅದಾದಮೇಲೆ ನಮ್ಮ ನೆಕ್ಸ್ಟು ನಮ್ಮ ರೂಮ್ ಪಾರ್ಟ್ನರ್ ರಾಮ್ ರಾಮಕೃಷ್ಣ ಅವರು. ಆ್ಯಕ್ಚುಲಿ ರಾಮಕೃಷ್ಣ ಅವರು ನಾನು ತುಂಬ ಹಳೆ ಫಾಲೋವರು. ನನಗೆ ಗೊತ್ತು, ನೀವು ಅವಾಗೆಲ್ಲ ನಾನು ಕಂಗ್ರ್ಯಾಚುಲೇಷನ್ಸ್ 10Kಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದೀರಾ, ತುಂಬ ನಾನು ನೋಡಿದ್ದೀನಿ. ಸೊ ತುಂಬ ಹಳೆ ಫಾಲೋವರು ನಮಗೆ. ಸೊ ಹೆಂಗೆ ಅನಿಸ್ತದೆ ಬ್ರೋ ನಮ್ಮ ಜೊತೆ ರೈಡ್ ಮಾಡಿ? ಚೆನ್ನಾಗಿತ್ತು ರೈಡೆಲ್ಲ. ನಾನು ಅಂದ್ಕೊಂಡಿದ್ದೆ ಬೆಂಗಳೂರಿಂದ ಹೊಡಿಬೇಕಾಗಿತ್ತು ಅಂತ, ಅದು ಕನಸು ಈರೇ ಇಡ್ತು. ಚೆನ್ನಾಗಿತ್ತು ರೈಡೆಲ್ಲ. ನನಗಂತೂ
ಇಟ್ಕೊಳ್ಳಿ ಬ್ರೋ ಇನ್ನೊಂದೈತೆ ಸಂಸ್ಕಾರ ಮಾಡಿದಂತೂ ತುಂಬ ಖುಷಿ ಆಯಿತು. ಮೇನ್ ಸಂಸ್ಕಾರು ಮೇನ್ ಅದೇ ಖುಷಿ ಸಿಕ್ಕಿದ್ದು ನಮಗೆ. ಇನ್ನು 2 ಪಾಸು ವೆದರು ಏನು ಮಾಡೋಕ್ಕೂ ಆಗಲ್ಲ. ನೆಕ್ಸ್ಟ್ ಇಯರ್ ಮಾಡೋಣ. ಆಮೇಲೆ ಇನ್ನೊಂದೇನಂತಂದರೆ ರಾಮು ಅವರು ಇನ್ನೊಂದು ಸ್ಟೋರಿ ಇದೆ, ಇಂಟ್ರೆಸ್ಟಿಂಗ್ ಸ್ಟೋರಿ, ಎಲ್ಲರಿಗೂ ಕಲಿಯೋಂಥ ಸ್ಟೋರಿ ಇದು. ಏನು ಅಂತಂದರೆ ರಾಮು ಅವರು ಲಾಸ್ಟ್ ಟೈಮ್ 2 ಇಯರ್ಸ್ ಬ್ಯಾಕು ಲೇಗ್ ಬಂದಿರ್ತಾರೆ. ಲೇಯಿಂದ ಬೆಳಗ್ಗೆ ಎದ್ದು ರೆಡಿಯಾಗಿ ಇವರು ಕಾರ್ದುಂಗ್ಲಾಗೆ ಹೋಗ್ಬೇಕಾಯ್ತು. ಅಂದರೆ ಕಾರ್ದುಂಗ್ಲಾನುಬ್ರ ಕಂಟಿನ್ಯೂ ಮಾಡಬೇಕಾಗಿತ್ತು. ಬಟ್ ಇವರು ಚೈನ್ ಸ್ಪ್ರೇ ಮಾಡೋವಾಗ ಇಂಜಿನ್ ಇಂಜಿನ್ ಆನ್ ಮಾಡಿಕೊಂಡು ಗೇರ್ ಹಾಕ್ಕೊಂಡು ಮೂವಿಂಗಲ್ಲಿ ಚೈನ್ ಕ್ಲೀನ್ ಮಾಡೋಕ್ಕೆ ಹೋಗಿದ್ದಾರೆ. ಇವರು ತಂಬು ಕಟ್ಟಾಗಿದೆ ನೋಡಿ ಇಲ್ಲಿ, ಆಯಿತಾ. ಸೊ ಈ ತಂಬು ಅವರು ಕರೆಕ್ಟಾಗಿ ಆ ತಂಬನ್ನ ಹಂಗೆ ಎತ್ಕೊಂಡು ಫ್ಲೈಟಲ್ಲಿ ಹೋಗಿ ಬೆಂಗಳೂರಿಗೆ ಬಂದು ಆಮೇಲೆ ಆಪ್ರೇಷನ್ ಮಾಡಿಸಿ ಅದು ಹೆಂಗೋ ಫಿಕ್ಸ್ ಮಾಡಿದ್ದಾರೆ. ಬಟ್ ಈಗ ಮೂಮೆಂಟ್ ಇದೆ, ಬಟ್ ಸ್ವಲ್ಪ ಕಮ್ಮಿ, ಬಟ್ ಮೂಮೆಂಟ್ ಇದೆ. ಸೊ ಅದಕ್ಕೆ ಹೇಳೋದು ಚೈನ್ ಸ್ಪ್ರೇ ಮಾಡುವಾಗ ದಯವಿಟ್ಟು ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಇಂಜಿನ್ ಆಫ್ ಮಾಡಿಕೊಂಡೇ ಮಾಡಿ. ಇಂಜಿನ್ ಆಫ್ ಮಾಡಿಕೊಂಡು ನೀವು ಕೈಯಲ್ಲಿ ಇದು ವೀಲ್ನ ತಿರ್ಗಿಸ್ಕೊಂಡೇ ಮಾಡಿ. ಇದು ಬರೀ ಇವ್ರಿಗೆಲ್ಲ, ಇನ್ನೊಬ್ಬರು ನಮ್ಮ UK ಅಂದರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕಲಬುರಗಿಲಿ ಒಬ್ಬರು ಇದ್ದಾರೆ, ಅವ್ರಿಗೂ ಅಷ್ಟೇ, ಶಶಿ ಅಂತ, ಅವ್ರಿಗೂ ಹಿಂಗೆ ಆಗಿತ್ತು ಪಾಪ. ಇವ್ರದ್ದಾದ್ರೂ ಬೆರಳಿದೆ, ಅವ್ರದ್ದು ಕಟ್ಟೆ ಆಗ್ಬಿಟ್ಟಿದೆ ಪಾಪ. ಸೊ ಅದಕ್ಕೋಸ್ಕರ ಚೈನ್ ಸ್ಪ್ರೇ ಮಾಡುವಾಗ ಹುಷಾರಾಗಿ ಮಾಡಿ. ಪ್ಲಸ್ ಇನ್ನೊಂದು ಬೈ ನಮ್ಮ ಜೊತೆ ಹೆಂಗಿತ್ತು ಎಕ್ಸ್ಪೀರಿಯೆನ್ಸು? ಚೆನ್ನಾಗಿತ್ತು. ಎಲ್ಲ ಹೆಂಗೋ ಮಾಡಿದ್ರಿ, ನಮ್ಮನ್ನು ಸೇರಿಸ್ಕೊಂಡ್ರಿ ನಿಮ್ದು. ಥ್ಯಾಂಕ್ ಯು ವೆರಿ ಮಚ್. ಆ್ಯಕ್ಚುಲಿ ಸಂಸ್ಕಾರ ಪ್ಲಾನೇ ಇರಲಿಲ್ಲ, ಅದೊಂದು ಚೆನ್ನಾಗಿತ್ತು. ಬಟ್ ನನಗೂ ಇವ್ರಿಗೂ ಏನಂತಂದರೆ ಉಮ್ಲಿಂಗ್ಲ ಇಬ್ಬರು ಮಾಡಬೇಕಾಗಿತ್ತು, ಒಂದು ಬಲೆ ಆಸೆ ಇತ್ತು. ಬಟ್ ನಾನು ಫಸ್ಟ್ ಟೈಮ್ ಒಂದ್ಸರಿ ಮಾಡಿದ್ದೆ, ಬಟ್ ಇವ್ರು ಮಾಡಿರಲಿಲ್ಲ, ಅದೊಂದು ಬೇಜಾರಾಯಿತು ಈ ರೈಡಲ್ಲಿ. ಅದು ಬಿಟ್ಟರೆ ನೆಕ್ಸ್ಟು ನಮ್ಮ ಯುವ ಇಲ್ಲಿ ಗೊತ್ತ ಇರಲಿ ಪರವಾಗಿಲ್ಲ. ಸೊ ಯುವ ಅವರು ಕೈಯಲ್ಲೇ ಹಿಡ್ಕೊ ಬರಲ್ಲ ಹಂಗೆ. ಸೊ ಯುವ ಅವರು ನಾನು ಒಂದು 20 ವರ್ಷದಿಂದ ಪರಿಚಯ. ಆ್ಯಕ್ಚುಲಿ ಮುಂಚೆ ವ್ಲಾಗಲ್ಲಿ ಹೇಳಿದ್ದೀನಿ ಆಗಲೇ ನಂದು ಅವ್ರದ್ದು ಹೆಂಗೆ ಪರಿಚಯ ಆಯಿತು ಏನಾಯಿತು ಅಂತ. ಸೊ ಆ್ಯಕ್ಚುಲಿ ಇವ್ರು ನಮ್ಮ ಜೊತೆ ಜಾಯ್ನ್ ಆಗ ಇದರಲ್ಲೇ ಇರಲಿಲ್ಲ, ಪ್ಲ್ಯಾನೇ ಇರಲಿಲ್ಲ. ನಾನು ರೈಡ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನ ಆದಮೇಲೆ ಇವರು ನನಗೆ ಮೆಸೇಜ್ ಹಾಕಿದ್ರು ನಾನು ಜಾಯಿನ್ ಆಗ್ತೀನಿ ಅಂತ. ಇವ್ರು ಆ್ಯಕ್ಚುಲಿ ನೇಪಾಲ್ ರೈಡಲ್ಲಿದ್ದರು, ಮನಾಂಗೆಲ್ಲ ಮಾಡ್ತಾಯಿದ್ರು. ಸೊ ಇವರು ನೇಪಾಲ್ ರೈಡಲ್ಲಿದ್ದರು. ಆಮೇಲೆ ನಾವು ಲೇಕ್ ಬರೋ ಟೈಮ್ಗೆ ಇವರು ಸಾಹೇಬರು 800 ಕಿಲೋಮೀಟ್ರು ಬಾರಾಲಾಚ, ಮನಾಲಿ, ಬಾರಾಲಾಚ, ತಂಗ್ಲಂಗ್ಲ, ಧರ್ಮಶಾಲೆಯಿಂದ ಲೆಕ್ಕ ಹಾಕ್ಕೊಳ್ಳಿ, ಬಾರಾಲಾಚ, ತಂಗ್ಲಂಗ್ಲ, ಆಮೇಲೆ ಇನ್ನೊಂದು ಘಾಟಾಲೂಪ್ಸು, ಇವೆಲ್ಲ ಜಸ್ಟು 15 ಅವರಲ್ಲಿ ಹೊಡೆದವ್ರು ಗಾಡಿನ 6 ರೋಡಲ್ಲಿ. ಹಾಂ, ಅದಕ್ಕೆ ಹೇಳೋದು ಚಾಂಪಿಯನ್ ಥರನೇ ಓಡಿಸಿದಿರಪ್ಪ. ಆ ಥರ ಎಲ್ಲ ಏನಿಲ್ಲ ಸರ್. ಆ ಥರ ಅಲ್ಲ, ನಮ್ಮಲ್ಲಿ ಒಬ್ಬರು ಚಾಂಪಿಯನ್ ಇದ್ದಾರೆ ಅಂತಂದ್ರೆ ನಮಗೆ ಹೆಮ್ಮೆ. ಆಯಿತಾ, ಈಸ್ ಅ 9 ಟೈಮ್ ಚಾಂಪಿಯನ್. ನಾನು ಹೇಳ್ತಾನೆ ಇರ್ತೀನಿ ಪ್ರತಿ ಸರಿ, ಈಸ್ ಅ 9 ಟೈಮ್ ನ್ಯಾಷನಲ್ ಚಾಂಪಿಯನ್ ಮೋಟೋಕ್ರಾಸ್ ಮತ್ತು ರ್ಯಾಲಿಗೆ. ಯಾಕಂದ್ರೆ ನಮಗೆ ಖುಷಿ. ಸೊ ಅದೆಲ್ಲ ಒಂದಿನದ 2 ದಿನದ ಸಾಧನೆ ಅಲ್ಲ, ವರ್ಷಾನುಗಟ್ಟಲೆ ಕಷ್ಟ ಬೀಳಬೇಕು ಅದಕ್ಕೆ. ಆಯಿತಾ, 9 ವರ್ಷ ಅಂದರೆ ಏನು ತಮಾಷೆ ಅಲ್ಲ. ನಾವೆಲ್ಲ ಮಾಡೋಕ್ಕಾಗಲ್ಲ, ತುಂಬ ಜನ ಅದನ್ನೆಲ್ಲ ಕನಸಲ್ಲೂ ನೆನೆಸ್ಕೊಳಕ್ಕಾಗಲ್ಲ. ಅಂಥ ಸಾಧನೆಗಳು ಮಾಡಿದಾಗ ಅವಾಗವಾಗ ಹೇಳ್ತಾ ಇರ್ಬೇಕು. ಥ್ಯಾಂಕ್ ಯು. ಸೊ ಹೆಂಗಿತ್ತು ನಮ್ಮ ಜೊತೆ ರೈಡ್ ಮಾತ್ರ ಸೂಪರ್ ಆಗಿತ್ತು. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಜೊತೆ ನೇಪಾಳಿಂದ ಮಾಡ್ತಾ ಇರುವಾಗ ನಾನು ನಿಮ್ಮ ಸ್ಟೋರಿ ನೋಡ್ತಾ ಇದ್ದೆ ಫಸ್ಟ್ ನಿಮ್ಮದು, ಮತ್ತು ಹಾಗೆ ಜಾಯ್ನ್ ಆದ್ರಿ ಅವ್ರ ಜೊತೆ ಮತ್ತು ನಿಮ್ಮ ಟೀಮ್ದೆಲ್ಲ. ನಾನು ಆ್ಯಕ್ಚುಲಿ ಇದೆಲ್ಲ ಲೂಪ್ಸ್ ಮಾಡೇ ಇರಲಿಲ್ಲ, ಯಾಕಂದ್ರೆ ನೀವು ತುಂಬ ಸತಿ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಇದೆ ತುಂಬ. ನಿಮ್ಮ ಜೊತೆ ಮಾಡಿದ್ರೆ ಮಾಡೋಣ, ಇದೊಂದು ಒಳ್ಳೆ ಮೆಮೊರಿ ಅಂತ ತುಂಬ ಇಷ್ಟಪಟ್ಟು ಬಂದೆ. ಬಟ್ ಯಾರೂ ಪರಿಚಯ ಇರಲ್ಲ. ಇವ್ರನ್ನ 20 ವರ್ಷ ಆದಮೇಲೆ ಮೀಟ್ ಮಾಡಿದ್ದು. ಬಟ್ ಬಂದಮೇಲೆ ಆಲ್ಮೋಸ್ಟ್ ತುಂಬ ಹಳೆ ಫ್ರೆಂಡ್ಸ್ ಥರನೇ ಅನ್ನಿಸ್ತಾ ಇದೆ. ಆ ಥರ ಬೇರೆಯವರು ಆ ಥರ ಏನು ಹೊಸ ಸ್ಟ್ರೇಂಜರ್ಸ್ ಥರ ಆ್ಯಕ್ಚುಲಿ ಇಲ್ಲ. CK ಮತ್ತು ರಾಮು ಅವರು ಇವರೆಲ್ಲರೂ ಪರಿಚಯನೇ. ಯಾವುದೋ ಒಂದು ಆಕ್ಸಿಡೆಂಟಲ್ಲಿ ಪರಿಚಯ ಆಗಿದ್ದು ಇವರೆಲ್ಲ. ಮ್ಯೂಚುವಲಿ ಜಾಸ್ತಿ ಗೊತ್ತಿರಲಿಲ್ಲ. ಬಟ್ ಈ ರೈಡಲ್ಲಿ ಎಲ್ಲರೂ ಗೊತ್ತಾಯಿತು. ಮತ್ತು ಬಟ್ ಒಳ್ಳೆ ತುಂಬ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಇವರು ಲದಾಖ್ ಮಾಡಿದ್ದಾರೆ, ಬಟ್ ಇವರು ಕಂಪ್ನಿ ರೈಡ್ಸ್ಗಳಲ್ಲಿ ಮಾಡಿದ್ದಾರೆ ಹೊರತು ಇದರಲ್ಲಿ ಮಾಡಿಲ್ಲ. ಏನು ಪ್ರೈವೇಟ್ ಆಗಿ ಈ ಥರ ಉಮ್ಲಿಂಗ್ಲ ಅಂಥದ್ದೆಲ್ಲ ಮಾಡಿಲ್ಲ. ಅಲ್ಲಿ ಹೋಗ್ತಾರೆ, ಒಂದು ಟ್ರ್ಯಾಕ್ ಇರುತ್ತೆ, ಟ್ರ್ಯಾಕ್ ಮುಗಿಸ್ತಾರೆ, ಬಂದ್ಬಿಡ್ತಾರೆ. ಈವೆಂಟ್ಸ್ಗೆ ಹೋಗ್ತಾ ಇದೆ, ಇಲ್ಲಾಂದರೆ ಆ್ಯಡ್ ಶೂಟ್ಸ್ಗೆ ಎಕ್ಸ್ಪೋಸ್ ಇರೋದೆಲ್ಲ ನೋಡಿರ್ಬೋದು. ಬಟ್ ಈ ಥರ ಶೂಟ್ಸ್ಗೆ ಹೋಗ್ತಿದೆ ಹೊರತು ಈ ಥರ ಪರ್ಸ್ನಲಿ ಎಕ್ಸ್ಪ್ಲೋರ್ ಮಾಡಿರಲಿಲ್ಲ ಯಾವ ಪ್ಲೇಸಸ್ಸು. ಅದಕ್ಕೆ ಮಾಡಬೇಕಂತ ತುಂಬ ಆಸೆಯಿಂದ ನಾನು ತುಂಬ ದೂರದಿಂದ ಬಂದೆ. ಬಟ್ ಎಲ್ಲ ಪ್ಲೇಸ್ ಚೆನ್ನಾಗಿತ್ತು, ನೋಡಿದ್ರು ಇಲ್ಲ. ಬಟ್ ಸ್ವಲ್ಪ ನೋಡೋಕ್ಕಾಗಿಲ್ಲ ಡ್ಯೂ ಟು ಬ್ಯಾಡ್ ವೆದರಿಂದ. ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ಓವರಾಲ್ ಆಗಿ ತುಂಬ ಚೆನ್ನಾಗಿತ್ತು. ಖಂಡಿತವಾಗ್ಲೂ ನೆಕ್ಸ್ಟ್ ಇನ್ ಫ್ಯೂಚರ್ ಇನ್ನೊಂದ್ಸತಿ ಬಂದೇ ಬರ್ತೀನಿ. ಎಲ್ಲಿದ್ರು ನಾನು ಹಿಡ್ಕೊಂಡು ಬರ್ತೀನಿ ಮತ್ತೆ. ಥ್ಯಾಂಕ್ ಯು. ಇನ್ನೊಬ್ಬರು ಕ್ಯಾಂಡಿಡೇಟ್ ಇದ್ದಾರೆ, ಅವರು ಇನ್ನು ಮೇಲೆ ಏನೋ ರೆಡಿ ಆಗಕ್ಕೆ ಹೋಗಿದ್ದಾರೆ. ಅವ್ರದ್ದು ಗಾಡಿ ಫಸ್ಟ್ ತೋರಿಸ್ಬಿಡ್ತೀನಿ ನೋಡಿ. ಇಲ್ಲಿದೆ ಅವ್ರ ಗಾಡಿ, ಟ್ರಯಾಂಪ್ ಟೈಗರ್ 900 ಡೆಸರ್ಟ್ ಎಡಿಷನ್ ರ್ಯಾಲಿ. ಸೊ ಅವ್ರು ಬರಲಿ, ಅವರು ಮೇಲೆ ರೆಸ್ಟ್ ರೂಮ್ಗೆ ಹೋಗಿದ್ದಾರೆ. ಮುಗಿಸ್ಕೊಂಡು ಬಂದಮೇಲೆ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತಾರೆ. ಓಕೆ, ಸೊ ನಮ್ಮ ಬಾಸ್ಕಿ ಬಂದರು. ಆ್ಯಕ್ಚುಲಿ ಭಾಸ್ಕರ್ ನಾನು ಇದೆ ಸೆಕೆಂಡ್ ಟೈಮ್ ಮೀಟ್ ಆಗ್ತಾ ಇರೋದು. ಒಂದು ಸರಿ ಯಾವುದೋ ಒಂದು ಇವೆಂಟಲ್ಲಿ ಮೀಟ್ ಆಗಿದ್ರಿ, ಅದಾದಮೇಲೆ ಇದೆ 2ನೇ ಸರಿ ಮೀಟ್ ಆಗಿ ಗ್ರೂಪ್ ರೈಡಲ್ಲಿ ಜಾಯಿನ್ ಆಗಿ ಹೋಗಿ ಬಂದಿರೋದು. ಸೊ ಬ್ರೋ, ಗಾಡಿ ಹೆಂಗಿತ್ತು ಫಸ್ಟ್ ಆಫ್ ಆಲು, ಮತ್ತು ನನ್ನ ಜೊತೆ ರೈಡ್ ಹೆಂಗಿತ್ತು? ಗಾಡಿ ಚೆನ್ನಾಗಿದೆ, ಏನು ಪ್ರಾಬ್ಲಮ್ ಇಲ್ಲ ಗಾಡಿ. ಸೊ ಒಂದು ಸ್ಯಾಟಿಸ್ಫ್ಯಾಕ್ಷನ್. ನೀವು ಅಷ್ಟೊಂದು ದುಡ್ಡು ಕೊಟ್ಟರು
ಮನಸ್ಸಿಗೂ ನೆಮ್ಮದಿ. ಆ ನೆಮ್ಮದಿಗೋಸ್ಕರನೇ ನಾವು ಗಾಡಿಗಳ ಮೇಲೆ ಅಷ್ಟು ಖರ್ಚು ಮಾಡೋದು. ಸೊ ರೈಡು ಚೆನ್ನಾಗಿತ್ತು. ಇಲ್ಲಿಂದ ಬೆಂಗಳೂರಿಂದ ಚಂಡೀಗಢವರೆಗೂ ವೆದರ್ ಸ್ವಲ್ಪ ಹಾರ್ಶು, ಅಲ್ಲಿಂದ ಆಚೆಗೆ ಮ್ಯಾನೇಜಬಲ್ ಎಲ್ಲ. ಚಳಿ ಅಲ್ಲಿ, ಇಲ್ಲಿ ಬಿಸಿಲು, ಅಲ್ಲಿ ಚಳಿ ಅಷ್ಟೇ difference. ಎರಡು ಒನ್ ಎಕ್ಸ್ಟ್ರೀಮ್ ಟು ಅನದರ್ ಎಕ್ಸ್ಟ್ರೀಮ್. ಸೊ ರೈಡ್ ಎಲ್ಲ ಚೆನ್ನಾಗಿತ್ತು. ನಿಮ್ಮ ಜೊತೆ ರೈಡ್ ಮಾಡಿದ್ದು ಎಕ್ಸ್ಪೀರಿಯೆನ್ಸು ಚೆನ್ನಾಗಿತ್ತು. ಅಷ್ಟೇ ಜಾಸ್ತಿ ಮಾತಾಡಲ್ಲ ಇವ್ರು ಜಾಸ್ತಿ. ಓಕೆ, ಸೊ ಇವರು ಭಾಸ್ಕರ್ ಅಂತ, ಇನ್ನೊಬ್ಬರು ಸಚಿನ್ ಅಂತ ಇದ್ದಾರೆ. ಬಟ್ ಅವರು ಆ್ಯಕ್ಚುಲಿ ನೆನೆನೇ ಹೊಟ್ಬಿಟ್ರು. ಅವರು ಇದ್ದಿದ್ರೆ ಅವ್ರನ್ನೂ ಪರಿಚಯ ಮಾಡಿಸ್ಬೋದಾಗಿತ್ತು. ಓಕೆ, ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸೋಣ. ಇದೇ ಥರ ಕನ್ನಡ ಮೋಟೋ ವ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ನ ಸಪೋರ್ಟ್ ಮಾಡ್ತಾರೆ. ಲದಾಖ್ ಸೀರೀಸ್ ಎಲ್ಲ ನೋಡಿದ್ದೀರಾ, ಮೆಚ್ಚಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ಟೈಮಲ್ಲಿ ಗೊತ್ತಿಲ್ಲ ಯಾವ ಥರ ರೆಸ್ಪಾನ್ಸ್ ಸಿಕ್ಕಿದೆ ಅಂತ. ಇದು ಲಾಸ್ಟ್ ವಿಡಿಯೋ ಆಗಿರುತ್ತಲ್ಲ ಅದಕ್ಕೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು. ಹೊಸದಾಗಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೂ ಥ್ಯಾಂಕ್ ಯು. ಸೊ ನೆಕ್ಸ್ಟು ಇದೇ ಥರ ರೈಡ್ಸ್ ಬರ್ತಾ ಇರುತ್ತೆ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದು.